ಎಲ್ಲರಿಗೂ ನಮಸ್ಕಾರ. ಕೆ.ವಿ. ಅಯ್ಯರ್ ಅವರ ಶಾಂತಲಾ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ರಾಜಮಾತೆ ಅರಮನೆಯಲ್ಲಿ ಶಾಂತಲೆ ಮತ್ತು ಲಕ್ಷ್ಮಿಯರ ವೀಣಾವಾದನವನ್ನು ಏರ್ಪಾಡು ಮಾಡಿರ್ತಾರೆ. ಅವರಿಬ್ಬರ ಗಾಯನವನ್ನು ತೆರೆ ಹಿಂದೆ ಕೂತು ಪ್ರಭುಗಳು ಕೂಡ ಕೇಳಿರ್ತಾರೆ. ಆ ನಂತರ ಅವರು ಆ ಹುಡುಗಿಯರನ್ನು ನೋಡಿದ್ದಾರೆ ಅನ್ನೋದು ನಿರ್ಧಾರ ಆದ ನಂತರ ತಾಯಿ ಕೂಡ ಆ ಮಕ್ಕಳನ್ನು ಮದುವೆ ಆಗು ಅನ್ನೋ ಹಾಗೆ ಹೇಳ್ತಾರೆ. ಇದಕ್ಕೆ ವಿಷ್ಣುವರ್ಧನ ಕೂಡ ಒಪ್ಕೊತಾನೆ. ಕುಲಾಭಿವೃದ್ಧಿಗೋಸ್ಕರ, ಪಿತೃಗಳ ಪುಣ್ಯಲೋಕ ಪ್ರಾಪ್ತಿಗೋಸ್ಕರ ನೀವು ಪದೇ ಪದೇ ಬಲಾತ್ಕಾರ ಮಾಡ್ತಾ ಇದ್ದೀರಾ, ಹಾಗಾಗಿ ನಾನು ನಿಮ್ಮ ಸಂತೋಷಕ್ಕೆ ಅಡ್ಡಿ ಮಾಡೋದಿಲ್ಲ, ನಾನು ಮದುವೆಗೆ ಒಪ್ಕೋತೀನಿ ಅಂತ ಹೇಳಿದಾಗ ರಾಜಮಾತೆಗೆ ಸಂತೋಷ ಆಗತ್ತೆ. ಈಗ ಅಮೃತವನ್ನೇ ಉಂಡ ಹಾಗಾಯಿತು ಅಪ್ಪಾಜಿ, ನಿನ್ನ ಮನಸ್ಸು ಶಾಂತಲೆಯನ್ನು ಒಪ್ಕೊಂತ ಅಂತ ಕೇಳಿದಾಗ ಗೊತ್ತಾಯಿತು ಅವ್ವ, ಆ ದುಂಡು ಮುಖದ ಕನ್ಯೆ ತಾನೆ ಅಂತ ವಿಷ್ಣುವರ್ಧನ ಹೇಳ್ತಾರೆ. ರಾಜಮಾತೆಗೆ ಎದೆಯಲ್ಲಿ ದಗ್ಗನ್ನತ್ತೆ, ಹೃದಯನೇ ಸ್ತಂಭಿಸೋ ಹಾಗೆ ಆಗತ್ತೆ. ಒಂದು ಅರ್ಧ ನಿಮಿಷ ಅವ್ರಿಗೆ ಮಾತಾಡೋಕ್ಕೂ ಆಗೋದಿಲ್ಲ. ಆದರೂ ತಮಗಾದ ಸ್ಥಿತಿಯನ್ನು ಹೊರಪಡಿಸ್ಕೊಳ್ಳದೆ ನಗುಭಾವವನ್ನು ತಳಿತಾರೆ. ಅಯ್ಯೋ, ಅವಳಲ್ಲಪ್ಪ, ಅವಳು ಲಕ್ಷ್ಮಿ ಅಂತ. ಶಾಂತಲೆ ಅಂದರೆ ಸೋಗೆ ಮೊಗದ, ಸೋಗೆ ಕಣ್ಣಿನ ಚೆಲುವೆ, ಅವಳು ಶಾಂತಲೆ ಅಂತ ಹೇಳಿದಾಗ ವಿಷ್ಣುವರ್ಧನ ಕೇಳ್ತಾರೆ, ಅವೇ ಲಕ್ಷ್ಮೀ ಅಂದರೆ ಯಾರು ಅಂದಾಗ ರಾಜಮಾತೆಗೆ ಈಗ ಅಂಗಾಂಗವೆಲ್ಲ ಬೆವರದ ಹಾಗೆ ಅನಿಸುತ್ತೆ, ಹೃದಯದ ವೇಗ ಇಮ್ಮಡಿಸಿದ ಹಾಗೆ ಆಗತ್ತೆ. ಅರೆಕಂಪಿತ ಧ್ವನಿಯಲ್ಲಿ ಆಕೆ ಹೇಳ್ತಾಳೆ, ಲಕ್ಷ್ಮಿ ಅಂದರೆ ಪಂಡಿತ ಪೆರುಮಲೆಯವರ ಮಗಳು, ಅವ್ರಿಗೆ ಒಬ್ಬಳೇ ಮಗಳು ಅಂತ ಹೇಳಿದಾಗ ಪ್ರಭುಗಳು ತಾಯಿ ಕಡೆ ನೋಡ್ತಾರೆ. ಏನು, ಲಕ್ಷ್ಮಿ ಪಂಡಿತ ಪೆರುಮಲೆಯವ್ರ ಮಗಳ? ಪಂಡಿತರಿಗೆ ಇಷ್ಟು ಚೆಲುವೆಯಾದ ಕನ್ಯೊಬ್ಬಳು ಇರೋದು ನನಗೆ ಗೊತ್ತಿರಲಿಲ್ಲ. ವೀಣೆ ನುಡಿಸಿರೋದ್ರಲ್ಲಿ, ಹಾಡಿದ್ರಲ್ಲಿ ಇಬ್ಬರು ಸಮಸಮವಾಗಿದ್ರು. ಇದು ಬಹಳ ವಿರಳವಾದದ್ದಲ್ವಾ? ಬಹಳ ವರ್ಷಗಳ ಸ್ನೇಹ ಸೌಹಾರ್ದ್ಯ ಅವರಿಬ್ಬರ ಮಧ್ಯೆ ಇರಬೇಕು ಅಂತ ಹೇಳಿದಾಗ ರಾಜಮಾತೆ ಹೇಳ್ತಾಳೆ, ಇಬ್ಬರು ಮನೆಗಳೂ ಒಂದೇ ಬೀದಿಲ್ಲೇ ಇರೋದು, ಇಬ್ಬರು ಒಟ್ಟಿಗೆ ಆಡಿ ಪಾಡಿ ಬೆಳೆದವರು. 2 ವರ್ಷಕ್ಕೆ ತಾಯಿ ಇಲ್ದಂಗೆ ಆದಾಗ ಲಕ್ಷ್ಮಿಯನ್ನು ಮಾಚಿಕಬ್ಬೆನೆ ಸಾಕಿ ಸಲಹಿ ಶಾಂತಲೆ ಜೊತೆಯಲ್ಲೇ ಬೆಳೆಸಿದ್ದಾರೆ. ಹಾಗಾಗಿ ಅವರ ತನು ಮನಸ್ಸುಗಳು ಒಂದಾಗಿ ಬೆಳೆದಿದೆ. ಇದರಲ್ಲಿ ಏನು ಆಶ್ಚರ್ಯ ಅಂತ ಹೇಳಿದಾಗ ಪ್ರಭುಗಳು ಹೇಳ್ತಾರೆ, ಅವೇ ಹಾಗಾಗೋದಾದರೆ ನಾನು ಒಬ್ಬಳನ್ನ ಮದುವೆ ಆದರೆ ಇನ್ನೊಬ್ಬಳ ಮನಸ್ಸಿಗೆ ಅದು ಸುಖ ಆಗತ್ತಾ? ಮದುವೆ ಆದವಳ ಮನಸ್ಸಿಗೂ ಕೂಡ ಸುಖ ಇರೋದಿಲ್ಲ ಅಂತ ಹೇಳಿದಾಗ ತಾಯಿ ಹೇಳ್ತಾರೆ, ಅಷ್ಟು ಗಾಢ ಸ್ನೇಹ ಇದ್ದಲ್ಲಿ ಸ್ವಲ್ಪ ಕಾಲ ಹಾಗಿರುತ್ತೆ. ಇನ್ನೊಬ್ಬರಿಗೂ ಮುಂದೆ ಬದುಕಿನ ವಾತಾವರಣದಲ್ಲಿ ಅದು ಕ್ರಮೇಣ ಆರ್ತಾ ಹೋಗುತ್ತೆ ಅಪ್ಪಾಜಿ. ಶಾಂತಲಿಗೆ ಮದುವೆ ಆದಮೇಲೆ ಪಂಡಿತರು ಕೂಡ ಮಗಳಿಗೆ ತಕ್ಕ ವರ್ಣನ ಹುಡುಕಿ ಮದುವೆ ಮಾಡ್ತಾರೆ ಅಂತ ಹೇಳ್ತಾಳೆ ಆಕೆ. ಅವೇ ನಿಕಟ ಸ್ನೇಹ ಹಾಗೆಂದಿಗೂ ಇರೋದಿಲ್ಲ. ಸ್ನೇಹ ಪ್ರೇಮಗಳು ರಕ್ತ ಮಾಂಸಕ್ಕೆ ಮಾತ್ರ ಅಂಟ್ಕೊಂಡಿಲ್ಲ. ಅಂಥದ್ದು ಸ್ನೇಹನೂ ಅಲ್ಲ, ಪ್ರೇಮನೂ ಅಲ್ಲ. ಸ್ನೇಹಕ್ಕೆ ಪ್ರೇಮಕ್ಕೆ ಜನ್ಮಾಂತರಗಳ ಸೋಂಕೆ ಇರುತ್ತೆ ಅಂತ ನನ್ನ ನಂಬಿಕೆ. ಅವೇ ಈಗ ನೀವಾದರೂ ನಿಮ್ಮ ಕೈ ಹಿಡಿದಿದ್ದ ಅಪ್ಪಾಜಿಯವ್ರನ್ನ ಮರ್ತಿದ್ದೀರಾ? ಮರೆಯೋಕ್ಕೆ ಸಾಧ್ಯನಾ? ವರ್ಷಗಳೇ ಕಳೆದ್ವಲ್ಲ ಅಪ್ಪ ಹೋಗಿ ಅಂತ ಹೇಳಿದಾಗ ಮಗ ಹೇಳಿದ ಮಾತಿಗೆ ತಾಯಿಗೆ ಕಿರುಗತ್ತಿಯಿಂದ ಚುಚ್ಚಿ ನೋಯಿಸಿದ ಹಾಗೆ ಆಗತ್ತೆ. ತಾಯಿಗೆ ನೋವಾಯಿತು ಅಂತ ಪ್ರಭುಗಳಿಗೂ ಈಗ ಅರ್ಥ ಆಗತ್ತೆ. ಆದರೂ ಕೂಡ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಅವೇ ನಿಮ್ಮ ಮನಸ್ಸನ್ನು ನೋಯಿಸ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನೊಂದಿತ್ತು ಅಂತ ನನ್ನ ಮನಸ್ಸಿಗೆ ಹೊಳಿಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ತಾಯಿ ಜೊತೆಗೆ ಪ್ರಭುಗಳು ಇಷ್ಟೊಂದು ಬಿಚ್ಚಿದ ಮಾತುಗಳನ್ನು ಯಾವತ್ತೂ ಆಡದವರೇ ಅಲ್ಲ. ಈಗ ಯಾವುದೋ ಅಮಾನುಷವಾದ ಶಕ್ತಿ ಪ್ರಭುಗಳ ಬಾಯಿಂದ ಈ ಮಾತನ್ನು ನುಡಿಸ್ತಾ ಇದೆಯಾ ಅಂತ ರಾಜಮಾತೆಗೆ ಭಯ ಆಗತ್ತೆ. ಮುಂದೆ ಮಾತಾಡೋಕ್ಕೆ ಹಿಂತೆಗಿತಾಳಾಕೆ. ಪ್ರಭುಗಳು ತಾವು ಆಡಿದ ಮಾತುಗಳನ್ನು ತಮ್ಮ ತಾಯಿ ಒಪ್ಕೊಂಡ್ರು ಅಂತ ತಿಳ್ಕೊಳ್ತಾರೆ. ಅವೇ 10 ವರ್ಷಗಳ ಇವ್ರ ಸ್ನೇಹ ಎಷ್ಟು ಗಾಢವಾಗಿರಬೇಡ. ಒಬ್ಬಳನ್ನ ನಾನು ಮದುವೆ ಆದರೆ ಇನ್ನೊಬ್ಬಳಿಗೆ ದುಃಖ ಆಗೋದು ಖಂಡಿತ. ತನ್ನ ಬಹುದಿನದ ಗೆಳತಿಯಿಂದ ತಾನು ದೂರ ಆದೆ ಅಂತ ಹೇಳಿಬಿಟ್ಟು ಮದುವೆ ಆದವಳು ಕೂಡ ಕೊರಗ್ತಾಳೆ. ಹಾಗಾಗಿ ಅವೇ ಈ ಸಂಬಂಧ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಪ್ರಭುಗಳು ಹೇಳ್ತಾರೆ. ಆಗ ರಾಜಮಾತೆ ಅಪ್ಪಾಜಿ ಅಂತ ಕಣ್ಣಲ್ಲಿ ನೀರು ತುಂಬ್ಕೊತಾರೆ. ಆಗ ಪ್ರಭುಗಳು ಹೇಳ್ತಾರೆ, ಅವೇ ಕಾತುರರಾಗಬೇಡಿ, ಸಮಾಧಾನ ತಂದ್ಕೊಳ್ಳಿ. ನಾನು ಚೆನ್ನಾಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ಆ ಕನ್ಯೆಯರನ್ನು ಅಗಲಿಸೋದು ದೋಷ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ಇನ್ನೊಮ್ಮೆ ಹೇಳ್ತೀನಿ ನೋಡಿ,
ಒಂದ ಈ ಸಂಬಂಧ ಬೇಡವೇ ಬೇಡ, ಅಥವಾ ನಾನು ಮದುವೆ ಆಗಲೇಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಆ ಕನ್ಯೆಯರು ಒಪ್ಕೊಂಡ್ರೆ ಇಬ್ಬರೂ ನಾನು ಮದುವೆ ಆಗ್ತೀನಿ, ಆಗ ಇಬ್ಬರು ಸಂತೋಷದಿಂದ ಇರ್ತಾರೆ ಅಂತ ಹೇಳ್ಬಿಟ್ಟು ಪ್ರಭುಗಳು ಹೇಳ್ತಾರೆ. ರಾಜಮಾತೆಗೆ ತಕ್ಷಣ ನೆನಪಾಗತ್ತೆ, ಶಾಂತಲೆ ತನ್ನ ತಾಯಿ ಜೊತೆಗೆ ಹೇಳಿ ಕಳಿಸಿರ್ತಾಳೆ, ನಾನೊಬ್ಬಳೇ ವೀಣೆ ನುಡಿಸಿ ಹಾಡೋಕ್ಕೆ ನನಗೆ ನಾಚಿಕೆ ಆಗುತ್ತೆ, ಜೊತೆಯಲ್ಲಿ ಲಕ್ಷ್ಮಿ ಇದ್ರೂ ಕೂಡ ಹಾಡಿ ನುಡಿಸ್ಬಹುದು ಅಂತ ಹೇಳ್ಬಿಟ್ಟು. ಆಗ ರಾಜಮಾತೆ ಹೇಳ್ತಾಳೆ, ವಿಧಿ ಎಲ್ಲಿಂದ ಎಲ್ಲಿಗೆ ನಡೆಸ್ಕೊಂಡು ಬಂತಲ್ಲ ಅಂತ ಅಂದ್ಕೊಂಡು, ಅಪ್ಪಾಜಿ ಬಹಳ ಕಷ್ಟಕ್ಕೆ ತಂದಿಟ್ಟಿಯಲ್ಲಪ್ಪ ಅಂತ ಹೇಳ್ತಾಳಾಕೆ. ಅವೇ ನೀವು ನನಗೆ ತಾಯಿ ಅಲ್ವಾ, ನಿಮ್ಮೆದುರಿಗೆ ನಾನು ಮನಸ್ಸನ್ನು ಮುಚ್ಚಿ ಮಾತಾಡೋದಾ, ನನಗೆ ಈ ಥರ ಅನ್ನಿಸ್ತು ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ, ಪಂಡಿತ ಪೆರುಮಲೆ ಅವರು ಇದಕ್ಕೆ ಒಪ್ತಾರಾ ಅಂತ. ಈ ಕಡೆ ಮಾಚಿಕಬ್ಬೆ ಕೂಡ ಅದೇ ಪ್ರಶ್ನೆ ಕೇಳ್ತಾ ಇರ್ತಾರೆ, ಪಂಡಿತ ಪೆರುಮಲೆ ಅವರು ಇದಕ್ಕೆ ಒಪ್ತಾರಾ ಅಂತ ಹೇಳ್ಬಿಟ್ಟು. ಆಗ ಮಾರ್ಸಿಂಗಮಯ್ಯ ಹೇಳಿರ್ತಾರೆ, ಪಂಡಿತರು ವಿಶಾಲ ಹೃದಯಗಳು, ಸಮದರ್ಶಿಗಳು, ದೈವದಲ್ಲಿ ಭೇದ ಭಾವ ಇಲ್ಲದೆ ಇರೋರು, ಜಾತಿ ಮತಗಳ ಇಕ್ಕಟ್ಟು ಕೂಡ ಅಂಥವ್ರಿಗೆ ಇಲ್ಲ ಮಾಚಿ, ಗುಣನಡತೆಗಳನ್ನು ಮಾತ್ರ ಅವರು ಗಮನಿಸ್ತಾರೆ. ಇರೋ ಸಂಗತಿಯನ್ನ ಗಂಗರಾಜರಿಗೂ ಮತ್ತು ಪಂಡಿತರಿಗೂ ಅರಿಕೆ ಮಾಡೋಣ, ಮುಂದೆ ಅವ್ರು ಹೇಳಿದ ಹಾಗೆ ನಡೆಯುತ್ತೆ ಅಂತೇಳಿ ಹೇಳ್ತಾರೆ. ಈ ಕಡೆ ಪ್ರಭುಗಳು ಕೂಡ ತಾಯಿ ಜೊತೆಗೆ ಅದೇ ಮಾತೆ ಹೇಳಿರ್ತಾರೆ, ಪಂಡಿತರು ವಿಶಾಲ ಹೃದಯಗಳು, ದೇವರಲ್ಲಿ ಜಾತಿ ಮತಗಳಲ್ಲಿ ಭೇದ ಭಾವ ಇಲ್ಲದೆ ಇರೋರು, ಶುಚಿ ರುಚಿ ಗುಣ ಶೀಲ ಸತ್ಯ ಇವುಗಳನ್ನು ಮಾತ್ರ ಅವರು ಗಮನಿಸ್ತಾರೆ ಅಂತ. ಆಗ ರಾಜಮಾತೆ ಹೇಳ್ತಾರೆ, ಒಳ್ಳೆಯದು ಅಪ್ಪಾಜಿ, ವಿಷಯವನ್ನ ಗಂಗರಾಜರಿಗೂ ಮತ್ತು ಪಂಡಿತರಿಗೂ ಹೇಳೋಣ, ಅವ್ರ ಉತ್ತರ ಏನು ಅಂತ ಕೇಳೋಣ. ಮಹಾಲಕ್ಷ್ಮಿ ಆಗಿರೋ ಲಕ್ಷ್ಮಿಯನ್ನ ಪಂಡಿತರು ಕೊಟ್ರೆ ನಾವು ಹಿರಿದಾದ ಸಂತೋಷದಿಂದ ಆ ಹುಡುಗಿಯನ್ನ ಮನೆ ತುಂಬಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಪ್ರಭುಗಳು ಹೇಳ್ತಾರೆ, ಅವೇ ನಿಮ್ಮ ಸಂತೋಷನೇ ನಮ್ಮ ಸಂತೋಷ ಅಂತ ಹೇಳ್ಬಿಟ್ಟು ತಾಯಿಗೆ ವಂದಿಸ್ಬಿಟ್ಟು ತಮ್ಮ ಶಯ್ಯಾಗೃಹದ ಕಡೆಗೆ ಹೊರಡ್ತಾರೆ. ಇನ್ನು ಈ ಕಡೆ ಮಾಚಿಕಬ್ಬೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ಬರ್ತಾಳೆ. ಶಾಂತಲೆ ಕೋಣೆ ಬಾಗಿಲನ್ನು ಮೃದುವಾಗಿ ತಟ್ತಾಳೆ. ಅಕ್ಕ ಬಾಗಿಲು ತೆಗಿ ಅಂತೇಳಿ ಹೇಳ್ತಾಳೆ. ಶಾಂತಲೆ ಲಕ್ಷ್ಮಿ ಧ್ವನಿಯನ್ನು ಕೇಳ್ತಾಳೆ. ತನ್ನ ಕಣ್ಣೀರು ಲಕ್ಷ್ಮಿಗೆ ಕಾಣಬಾರದು ಅಂತ ಹೇಳ್ಬಿಟ್ಟು ಒರೆಸ್ಕೊಂಡು ಶಾಂತ ಮುದ್ರೆಯ ಮುಖದಿಂದ ಬಾಗಿಲನ್ನು ತೆಗಿತಾಳೆ. ಬಾ ಲಕ್ಷ್ಮಿ, ಅವ್ವೆ ಈಗ ಹೇಗಿದ್ದಾರೆ, ಏನಂದ್ರು ಅಂತ ಕೇಳ್ತಾಳೆ. ಲಕ್ಷ್ಮಿ ಅಕ್ಕನ ಮುಖವನ್ನು ನೋಡ್ತಾಳೆ, ಕಲ್ಪಿತ ನಗುವನ್ನು ಅರ್ಥ ಮಾಡ್ಕೊಳ್ತಾಳೆ. ಅಕ್ಕ, ನೀನು ಅಳ್ತಾ ಇದೀಯಾ, ಇದನ್ನು ಮೊದಲಿಟ್ಟವಳು ನಾನು, ಈಗ ಇದು ಘೋರ ವ್ಯಾಧಿ ಹಾಗೆ ಮನೆಯಲ್ಲಿ ಹರಡ್ಕೊಂಡ್ಬಿಟ್ಟಿದೆ. ಅವ್ವೆ ಜೊತೆಗೂ ಅಯ್ಯನ ಜೊತೆಗೂ ನೀನು ಏನಂತೆ, ಅವ್ರು ಯಾಕೆ ಇಷ್ಟೊಂದು ಭಯಪಟ್ಟಿದ್ದಾರೆ, ಅವ್ವೇನೋ ನೀನು ಮೂರ್ಛೆ ಬೀಳುವಷ್ಟು ಘೋರ ಪ್ರಸಂಗ, ನಿಮ್ಮಲ್ಲಿ ಏನು ನಡೀತು, ಇದು ಸರಿನಾ, ನಾನು ಯಾಕೆ ಅತ್ತೆ ಅಂತ ನಿನ್ನೊಡನೆ ಹೇಳಿದ್ನಲ್ವ ನಾನು. ಅಕ್ಕ, ನಾನು ಚಿಕ್ಕವಳು, ನೀನು ನನಗೆ ಹೇಳಬೇಕು, ಇದು ಧರ್ಮ, ಇದು ರೀತಿ. ಏನನ್ನೋ ಯೋಚನೆ ಮಾಡಿ ನನ್ನ ಹೃದಯ ತಲ್ಲಣಿಸ್ತು. ನನ್ನ ಹೃದಯ ನಿನ್ನೆದೆಯನ್ನು ತಾಗಿದಾಗ ಅದು ಸಮಾಧಾನಗೊಳ್ತು. ನೀನು ತಂಗಿಯನ್ನು ಮರೆಯೋದಿಲ್ಲ ಅಂತ ನನಗೆ ಭರವಸೆನೂ ಆಯಿತು. ಚಿತ್ತಭ್ರಮೆಯ ವಿಕಾರದಲ್ಲಿ ನಾನೇನಾದರೂ ಬಾಯಿ ತಪ್ಪಿ ನುಡಿದಿದ್ರೆ ದೊಡ್ಡವಳಾಗಿರೋ ನೀನು ನನ್ನನ್ನು ಕ್ಷಮಿಸಬೇಕು. ನೀನು ಮದುವೆ ಆಗೋದೆ ನ್ಯಾಯ. ಅವ್ವೆಯನ್ನು ಮತ್ತು ಅಯ್ಯನನ್ನು ದುಃಖಕ್ಕೆ ಈಡು ಮಾಡಬೇಡ. ಹೊತ್ತು ಹೆತ್ತು ಸಾಕಿ ವಿದ್ಯಾಬುದ್ಧಿಯನ್ನು ಕೊಟ್ಟು ಬೆಳೆಸಿದ ಇವ್ರಿಗಿಂತ ಇಹದಲ್ಲಿ ಬೇರೆ ದೇವ್ರು ಯಾರಿರ್ತಾರೆ, ಇದನ್ನು ನಾನು ನಿಂಗೆ ಹೇಳಬೇಕಾದಿಲ್ಲ. ಇನ್ನು ನನ್ನ ಅಯ್ಯನಿಗಿಂತ ನನಗೆ ಇಹ ದೈವನೇ ಯಾರೂ ಇಲ್ಲ. ಹುಟ್ಟಿದ 2ನೇ ವರ್ಷಕ್ಕೆ ನನಗೆ ಅಮ್ಮ ಇಲ್ವಾದ್ರು, ಅಯ್ಯನೇ ನನ್ನನ್ನು ಹೇಗೆ ಸಾಕಿದ್ರೋ, ಎಷ್ಟು ಕಷ್ಟಪಟ್ಟರೋ ಗೊತ್ತಿಲ್ಲ. ನನ್ನ ಜಲಮಲಗಳನ್ನು ತೊಳೆದ್ರು, ಮಜ್ಜನ ಮಾಡಿಸಿದ್ರು, ಹಾಲು ಉಡಿಸಿದ್ರು, ಎದೆ ಶಾಖವನ್ನು ಕೊಟ್ಟು ತಾಯಿಗಿಂತ ಹೆಚ್ಚಾಗಿ ಶ್ರಮಿಸಿದ್ರು. ಮಗುವಾಗಿದ್ದ ನನ್ನನ್ನು ದೊಡ್ಡವಳನ್ನಾಗಿ ಮಾಡಿದ್ರು. ಉತ್ತಮ ವಿದ್ಯಾಬುದ್ಧಿಗಳನ್ನು ಕೊಟ್ಟರು. ನನ್ನ ಕಣ್ಣನ್ನು ತೆರೆಸಿದ್ರು. ಹೃದಯನೂ ವಿಶಾಲ ಆಗೋ ಹಾಗೆ ಮಾಡಿದ್ರು. ಆದ್ದರಿಂದ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಕ್ಕ. ಇನ್ನು ನನ್ನ ಎಲ್ಲ ಸುಖ ಶಾಂತಿಗಳು ಅವರು ಕೊಟ್ಟ ಹಾಗೆ, ಅವ್ರು ಇಟ್ಟ ಹಾಗೆ. ನನ್ನನ್ನು ಮದುವೆ ಮಾಡಿಕೊಡೋಕ್ಕೆ ಅವ್ರಿಗೆ ಹಕ್ಕಿದೆ. ಇನ್ನು ನನ್ನ ಮದುವೆ ವಿಷಯದಲ್ಲಿ ನೀನು ಯೋಚನೆ ಮಾಡಬಾರ್ದು. ಇದು ಸರ್ವಥಾ ನ್ಯಾಯ ಕೂಡ ಅಲ್ಲ. ಕೈ ಹಿಡಿಯೋಕ್ಕೆ ಬರೋ ಪ್ರಭುಗಳನ್ನು ನೀನು ಖಂಡಿತ ನಿರಾಕರಿಸಬೇಡ. ಅಂತಹ ಮಹಾಭಾಗರ ಕೈ ಹಿಡಿಯೋದು ಅಂದರೆ ಎಷ್ಟು ವ್ರತಗಳ ಫಲವೋ ಏನೋ. ಆ ಮಹಾಮಂಗಳವನ್ನು ನೀನು ನಿರಾಕರಿಸಿದ್ರೆ ನಾನು ದುಃಖ ಆಗ್ತೀನಿ, ಆ ಜನ್ಮ ದುಃಖ ಆಗ್ತೀನಿ. ಏಕೆಂದರೆ ಇದೆಲ್ಲ ಹೀಗೆ ನನ್ನಿಂದಲೇ ಆಯಿತು ಅಂದ್ಬಿಟ್ಟು ನನ್ನ ಜನ್ಮ ಇರೋವರೆಗೂ ನನ್ನ ಹೃದಯವನ್ನು ನಾನೇ ತಿದ್ದುಕೊಳ್ತಾ ಇರಬೇಕಾಗತ್ತೆ. ಅಕ್ಕ, ನೀನು ಮಹಾರಾಜ್ಞಿ ಆದ್ರೇನು, ನಾನು ನಿನ್ನ ಪ್ರಜೆಯ ಪತ್ನಿ ಆದ್ರೇನು,
ನಿನ್ನ ವಿಶ್ವಾಸ ಯಾವತ್ತೂ ಕಡಿಮೆ ಆಗೋದಿಲ್ಲ, ಇದನ್ನು ನಾನು ಬಲ್ಲೆ, ನಾನು ಯಾವಾಗಲೂ ನಿನ್ನ ಹೃದಯದಲ್ಲೇ ಇರೋಳು ಅಂತ ಹೇಳಿಬಿಟ್ಟು ಲಕ್ಷ್ಮಿ ಅಕ್ಕನಿಗೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನಿಸ್ತಾಳೆ. ತನ್ನ ಕಣ್ಣಲ್ಲೇನೆ ಮತ್ತೆ ನೀರು ತುಂಬಿಕೊಳ್ತಾಳೆ. ಶಾಂತಲೆ ನಿಧಾನವಾಗಿ ಲಕ್ಷ್ಮಿಯ ಗಲ್ಲವನ್ನು ಹಿಡಿದು ಮುಖವನ್ನು ಮೇಲಕ್ಕೆತ್ತಿದ್ದಾಳೆ. ಅವಳ ದೃಷ್ಟಿಯಲ್ಲಿ ತನ್ನ ದೃಷ್ಟಿಯನ್ನು ನೆಡ್ತಾಳೆ. ಚಿನ್ನ, ಎಷ್ಟು ಚಂದದ, ಎಷ್ಟು ಬುದ್ಧಿವಂತಿಕೆ ಮಾತಾಡ್ತಿದೀಯಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯನ್ನು ಮೃದುವಾಗಿ ಆಲಂಗಿಸ್ಕೊತಾಳೆ. ಆದರೂ ತಿಳ್ಕೊಮ್ಮ, ಅಕ್ಕ ಆದವಳಿಗೆ ತಂಗಿ ಯೋಗಕ್ಷೇಮನೇ ಮೊದಲು, ಎಲ್ಲಕ್ಕಿಂತ ಅದು ಮೊದಲು ಅಂತ ಹೇಳಿಬಿಟ್ಟು ಲಕ್ಷ್ಮಿಯನ್ನು ಕೈ ಹಿಡಿದು ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ಗಂಗರಾಜರು ಮಾರನೇ ದಿನ ಪ್ರಾತಃ ಕಾಲ ಹಾಸಿಗೆಯಿಂದ ಹೇಳ್ತಾ ಇರೋ ಸಮಯಕ್ಕೆ ಸರಿಯಾಗಿ ಅವ್ರ ಮಗ ಬೊಪ್ಪಣ್ಣ ಬರ್ತಾನೆ. ತಂದೆಗೆ ನಮಸ್ಕಾರ ಮಾಡ್ತಾನೆ. ಅಯ್ಯ, ಅರಮನೆಯಿಂದ ಮಹಾದೇವಿ ಅಕ್ಕ ಅವರ ಚೇಟಿ ಒಬ್ಬಳು ಬಂದಿದ್ದಾಳೆ, ಸಾಧ್ಯವಾದರೆ ತಾವು ಈಗಲೇ ಅರಮನೆಗೆ ಬಂದು ರಾಜಮಾತೆಯವರನ್ನು ಕಾಣಬೇಕಂತೆ, ಜೊತೆಗೆ ಬರಬೇಕಾದ್ರೆ ತಮ್ಮ ಜೊತೆಗೆ ಪಂಡಿತ ಪೆರುಮಲೆ ಅವರನ್ನು ಕೂಡ ಕರ್ಕೊಂಡು ಬರಬೇಕಂತೆ, ಈ ಥರ ಹೇಳಿ ಹೋದಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹಿಂದಿನ ದಿವಸ ರಾತ್ರಿ ಗಂಗರಾಜರು ಮಲ್ಕೊಳ್ಳೋಕ್ಕೆ ಮುಂಚೆ ಪ್ರಭುಗಳ ಮದುವೆ ವಿಷಯವನ್ನೇ ಆಲೋಚನೆ ಮಾಡ್ತಾ ಆದಿನಾಥ ಸ್ವಾಮಿಯನ್ನು ಸ್ಮರಿಸಿ ನಿದ್ದೆ ಹೋಗಿರ್ತಾರೆ. ಆ ರಾತ್ರಿ ಅವ್ರಿಗೊಂದು ದಿವ್ಯವಾದ ಕನಸು ಆಗಿರುತ್ತೆ. ಸೌಧರ್ಮ ಸ್ವರ್ಗದಿಂದ ದೇವೇಂದ್ರ ತನ್ನ ಐರಾವತವನ್ನು ಹತ್ಕೊಂಡು ದ್ವಾರವತಿಗೆ ವಿಷ್ಣುವರ್ಧನನ ಪ್ರಭುವಿನ ಒಡ್ಡೋಲಗಕ್ಕೆ ಬಂದಿರ್ತಾನೆ. ಪ್ರಭುಗಳು ತುಂಬಿದ ಓಲಗದಲ್ಲಿ ರತ್ನಸಿಂಹಾಸನದಲ್ಲಿ ಕೂತಿರ್ತಾರೆ. ಎಡ ಬಲ ಪಾರ್ಶ್ವಗಳಲ್ಲಿ ದಿವ್ಯಾಭರಣವನ್ನು ಭೂಷಿತರಾಗಿ ಶಾಂತಲೆ ಮತ್ತು ಲಕ್ಷ್ಮಿ ಇಬ್ಬರು ಕೂತಿರ್ತಾರೆ. ದೇವೇಂದ್ರ ಐರಾವತದಿಂದ ಇಳಿದು ಕೈಯಲ್ಲಿ ಚಿನ್ನದ ಕಲಶವನ್ನು ಹಿಡ್ಕೊಂಡು ಓಲಗ ಶಾಲೆಯನ್ನು ಪ್ರವೇಶಿಸಿ ಕಲಶದಲ್ಲಿದ್ದ ಅಮೃತ ಉದಕದಿಂದ ಪ್ರಭುಗಳಿಗೂ ಮತ್ತು ಇಬ್ಬರು ಮಹಾರಾಣಿಯರಿಗೂ ಅಭಿಷೇಕವನ್ನ ಮಾಡ್ತಾನೆ. ದೇವತೆಗಳು ಯಕ್ಷರು ಹೂಮಳೆಗೆರೆದಿರ್ತಾರೆ. ಆ ನಂತರ ದೇವೇಂದ್ರ ನಮಸ್ಕರಿಸಿದ ಪ್ರಭುಗಳನ್ನ ಮತ್ತು ರಾಣಿಯರನ್ನ ಆಶೀರ್ವಾದ ಮಾಡಿ ಐರಾವತವನ್ನು ಹತ್ಕೊಂಡು ಸೌಧರ್ಮ ಸ್ವರ್ಗಕ್ಕೆ ಹಿಂತಿರುಗಿರ್ತಾನೆ. ಈಗ ರಾಜಮಾತೆಯ ಮನದ ಇಚ್ಛೆಯನ್ನು ಗಂಗರಾಜರು ಚೆನ್ನಾಗಿ ಅರಿತುಕೊಂಡಿರ್ತಾರೆ. ಈಗ ಹೇಳಿ ಕಳಿಸಿರೋ ಕಾರಣ ಕೂಡ ಇದೇ ಇರಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ತಕ್ಷಣ ಎದ್ದೇಳ್ತಾರೆ, ಸ್ನಾನಾದಿಗಳನ್ನು ಮುಗಿಸ್ತಾರೆ, ಆದಿನಾಥನನ್ನ ಪೂಜೆ ಮಾಡ್ತಾರೆ. ಉಪಹಾರವನ್ನ ತಗೊಂಡು ಮೇನೆಯಲ್ಲಿ ಕೂತ್ಕೊಂಡು ಪಂಡಿತರ ಮನೆ ಕಡೆಗೆ ಹೊರಡ್ತಾರೆ. ಗಂಗರಾಜರು ಪಂಡಿತರ ಜೊತೆಗೂಡಿ ಅರಮನೆ ಸೇರೋದಕ್ಕೂ ಅದೇ ಸಮಯಕ್ಕೆ ಮಾಚಿಕಬ್ಬೆ ಮಾರಸಿಂಗಮಯ್ಯ ಅಲ್ಲಿಗೆ ಬರೋಕ್ಕೂ ಸರಿ ಹೋಗುತ್ತೆ. ರಾಜಮಾತೆನೇ ಇವರೆಲ್ಲರನ್ನು ಕರೆಸ್ಕೊಂಡಿರ್ತಾರೆ. ಎಲ್ಲರೂ ರಾಜಮಾತೆಯ ಪುಷ್ಪವಾಟಿಯ ಮುಂದ್ಗಡೆ ಇದ್ದಂತಹ ವಿಶ್ರಾಂತಿ ಗೃಹದಲ್ಲಿ ಕೂತ್ಕೊಂತಾರೆ. ಒಬ್ಬ ಚೇಟಿ ಬಂದ್ಬಿಟ್ಟು ಇವರೆಲ್ಲ ಬಂದಿರೋ ಸಮಾಚಾರವನ್ನ ರಾಜಮಾತೆಗೆ ತಿಳಿಸಕ್ಕೆ ಅಂತ ಹೋಗ್ತಾಳೆ. ಗಂಗರಾಜರು ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ಅವರನ್ನ ನೋಡಿ ನಸುನಗ್ತಾರೆ. ಮೇಲುಧ್ವನಿಯಲ್ಲಿ, ಅಕ್ಕ ಅವರು ನಿಮ್ಮನ್ನು ಕರೆಸ್ಕೊಂಡಿದ್ದಾರೆ, ಕಾರಣ ಅದೇ ಇರಬೇಕಲ್ವಾ ಅಂತ ಹೇಳಿಬಿಟ್ಟು ಪಂಡಿತರ ಕಡೆಗೆ ನೋಡ್ತಾರೆ. ಪಂಡಿತರು ತ್ರಿಕಾಲಜ್ಞರು, ಅವ್ರಿಗೆ ವಿಷಯ ಏನು ಅಂತ ತಿಳಿದೇ ಇರುತ್ತೆ ಅಂತ ಹೇಳ್ತಾರೆ. ಆಗ ಪಂಡಿತರು ಹೇಳ್ತಾರೆ, ಭೀಷ್ಮರು ತಮ್ಮ ದಿವ್ಯ ದೃಷ್ಟಿಯಲ್ಲಿ ಇರೋದನ್ನ ನಮಗೆ ಹೇಳಬೇಕು. ಅಕ್ಕನವರ ಮನಸ್ಸನ್ನು ಅರಿಯೋಬಲ್ಲವರು ನೀವೊಬ್ಬರೇನೆ. ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ಅವರನ್ನ ಕರೆಸ್ಕೊಂಡಿರೋದು ಯಾಕೆ ಅಂತ ಕೇಳ್ತಾರೆ. ಆಗ ಮಾಚಿಕಬ್ಬೆ ಪಂಡಿತರನ್ನ ಸಂಬೋಧಿಸಿ ಹೇಳ್ತಾರೆ, ತಂದೆಗಳ ಬಳಿ ಹೇಳ್ಕೊಳ್ಳೋಕ್ಕೋಸ್ಕರನೇ ಇವತ್ತು ಬೆಳಗ್ಗೆ ನಿಮ್ಮನೆ ಕಡೆಗೆ ನಾವು ಬಂದ್ವಿ. ನೀವು ಮನೇಲಿ ಇಲ್ಲ ಅಂದಿದ್ದನ್ನ ಕೇಳಿ ಬಹಳ ಭಯ ಆಯಿತು. ತಮ್ಮ ಶಿಷ್ಯರೊಬ್ಬರು ಇದೇ ಈಗ ಗಂಗರಾಜರು ಬಂದಿದ್ರು, ಗುರುಗಳನ್ನ ಕರ್ಕೊಂಡು ಮೇನೆಯನ್ನು ಇಲ್ಲೇ ಬಿಟ್ಟು ಅರಮನೆ ಕಡೆಗೆ ನಡ್ಕೊಂಡು ಹೋದ್ರು ಅಂತ ಹೇಳಿದ್ರು. ನಿಮ್ಮನ್ನ ಅಂದ್ರೆ ನಮಗೆ ತಂದೆ ಸ್ವರೂಪದಲ್ಲಿ ಇದ್ದೀರಾ ನೀವು, ನಿಮ್ಮನ್ನ ಕಾಣಕ್ಕಾಗ್ಲಿಲ್ವಲ್ಲ ಅಂತ ನಮಗೆ ಮನಸ್ಸು ನೋವಾಯಿತು. ನಾವು ಮನೆಗೆ ಹಿಂತಿರುಗಿದ್ವಿ. ತಮ್ಮನ್ನ ಕಂಡು ಮಾತಾಡಬೇಕಾದಂತಹ ಒಂದು ಅವಸರದ ವಿಷಯ ಇತ್ತು. ಅಷ್ಟು ಹೊತ್ತಿಗೆ ಅರಮನೆಯಿಂದ ನಮಗೂ ಕರೆ ಬಂತು. ಮನೆಯೊಳಗೂ ಕೂಡ ಹೋಗ್ಲಿಲ್ಲ, ಹಾಗೆ ಇಲ್ಲಿಂದ ಇಲ್ಲಿಗೆ ಅಂತ ಹೊರಟು ಬಂದ್ವಿ. ಇಲ್ಲಿ ಆದರೂ ನಿಮ್ಮನ್ನು ಕಾಣಬಹುದು ಅಂತ ಆಸೆಯಿಂದಲೇ ಬಂದ್ವಿ ಅಂತ ಹೇಳ್ಬಿಟ್ಟು ಆಕೆ ಗಂಗರಾಜರ ಕಡೆಗೆ ತಿರುಗ್ತಾರೆ. ಅಣ್ಣಂದ್ರೆ, ನಮಗೆ ಇಲ್ಲಿ ದೊರೆತಿದ್ದು ಇನ್ನೂ ಹೆಚ್ಚಿನ ತೃಪ್ತಿ. ಇವತ್ತು ನಾವು ಅವರನ್ನು ಕಾಣಲೇಬೇಕಾಗಿತ್ತು. ದೇವರೇ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಇಲ್ಲಿಗೆ ಕರೆ ತಂದಿದೆ. ಕಠಿಣ ಸಮಸ್ಯೆ ಒಂದು ನಮ್ಮನ್ನ ಬಹಳ ಧೈರ್ಯಪಡಿಸಿದೆ, ದಿಕ್ಕೆ ತೋಚದಂಗಾಗಿದೆ. ಆದ್ರಿಂದಲೇ ನಿಮ್ಮ ಆಶ್ರಯಕ್ಕೆ ನಾವು ಬಂದ್ವಿ. ನಾವು ಇನ್ನೆಲ್ಲಿಗೆ ಹೋಗೋದು, ಇನ್ಯಾರನ್ನು ಕೇಳೋದು ಅಂತ ಆಕೆ ಹೇಳ್ತಾಳೆ. ಆಗ ಪಂಡಿತರು ಹೇಳ್ತಾರೆ, ತಂಗಿ,
ಅಕ್ಕ ಅವರು ನಮ್ಮೆಲ್ಲರನ್ನು ಬರಮಾಡ್ಕೊಂಡಿರೋ ಕಾರಣವನ್ನ ಗಂಗರಾಜರು ಅಂದ ಸೂಕ್ಷ್ಮದ ಮೇಲೆ ಊಹಿಸಬಲ್ಲೆನಾದ್ರೂ ಕೂಡ ಅದು ನಿಜನೂ ಆಗಬಹುದು ಅಥವಾ ಸುಳ್ಳು ಆಗಬಹುದು. ನೀವಿಬ್ರು ಹೇಗೆ ಒಂದು ಮಗುವಿನ ಹಿತಚಿಂತನೆಗೆ ಶ್ರಮಿಸ್ತಿದ್ದೀರೋ ನಾನು ಕೂಡ ಹಾಗೆ ಒಂದು ಮಗುವಿನ ಹಿತಚಿಂತನೆಗೋಸ್ಕರನೇ ನಾನು ಬದುಕಿದ್ದೀನಿ ಅಂತೇಳಿ ಹೇಳ್ತಾರೆ. ಪಂಡಿತರು ಇನ್ನು ಏನೋ ಹೇಳಬೇಕು ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಚೇಟಿ ಬರ್ತಾಳೆ. ರಾಜಮಾತೆಯವರು ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಒಂದು ಅರ್ಧ ನಿಮಿಷದಲ್ಲೇ ರಾಜಮಾತೆ ಮಂದಸ್ಮಿತ ವದನರಾಗಿ ಅಲ್ಲಿ ಕಾಣಿಸ್ಕೊಂತಾರೆ. ಎಲ್ಲರೂ ಗೌರವದಿಂದ ಎದ್ದು ನಿಂತ್ಕೊಂತಾರೆ. ರಾಜಮಾತೆ ತಾವೇ ಮುಂದಾಗಿ ಕೈ ಜೋಡಿಸ್ತಾರೆ. ಎಲ್ಲರೂ ಕೂತ್ಕೋಬೇಕು. ಈ ಪ್ರಾತಃ ಕಾಲ ನಿಮ್ಮ ಕೆಲಸ ಕಾರ್ಯಗಳಿಗೆಲ್ಲ ಅಡ್ಡಿ ತಂದು ನಮ್ಮ ಕಾರ್ಯನೇ ಹೆಚ್ಚು ಅಂತ ಅಂದ್ಕೊಂಡು ನಿಮ್ಮನ್ನೆಲ್ಲ ಇಲ್ಲಿಗೆ ಬರ್ಮಾಡ್ಕೊಂಡಿದ್ದೀನಿ. ನಮ್ಮ ಸ್ವಾರ್ಥವನ್ನು ನೀವು ಮನ್ನಿಸ್ಬೇಕು. ಯಾಕೆಂದರೆ ವಿಷಯ ನಮ್ಮೆಲ್ಲರಿಗೂ ಸಂಬಂಧಿಸಿದ್ದಾಗಿದೆ. ಯಾವ ಒಂದು ವಿಷಯ ನಮ್ಮ ಮನಸ್ಸನ್ನು ಮೇಲೆ ಕೆಳಗೆ ಮಾಡಿ ದಿಕ್ಕು ತೋಚಿದ ಹಾಗೆ ಮಾಡಿದೆಯೋ ಆ ವಿಷಯ ನಮ್ಮೆಲ್ಲರಿಗೂ ಸಂಬಂಧಿಸಿದ್ದು. ಅಣ್ಣಂದರು ಪಂಡಿತರು ಬಗೆಹರಿಸ್ಯಾರು ಅಂತ ಹೇಳ್ಬಿಟ್ಟು ನನ್ನ ನಂಬಿಕೆ ಅಂತ ಹೇಳಿಬಿಟ್ಟು ಆನಂತರ ಮಾರಸಿಂಗಮಯ್ಯ ಮಾಚಿಕಬ್ಬೆಯರನ್ನ ಕುರಿತು ಆಕೆ ಹೇಳ್ತಾಳೆ, ನೀವು ಮಕ್ಕಳ ತಾಯಿ ತಂದೆಯರು, ನಾವು ಮಕ್ಕಳ ತಾಯಿಯರು. ಈ ಸಮಾನ ಸಂಬಂಧದ ಮೇಲೆ ನಾವೀಗ ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀವಿ. ನಮ್ಮ ಸ್ಥಾನ ಗೌರವವನ್ನು ಈ ಒಂದು ವಿಷಯದಲ್ಲಿ ನೀವೆಲ್ಲರೂ ಖಂಡಿತ ದೂರ ಇಡಬೇಕು. ಅದನ್ನು ಈ ವಿಷಯಕ್ಕೆ ಅನ್ವಯ ಮಾಡಬೇಡಿ. ಗಂಗರಾಜರು ಮತ್ತು ಪಂಡಿತರು ನಮಗೆ ಪೂಜ್ಯರು. ನೀವೆಲ್ಲರೂ ಈ ರಾಜ್ಯದ ಪರಮಹಿತೈಷಿಗಳು. ನೀವು ಆಲೋಚನೆ ಕೊಟ್ಟ ಹಾಗೆ ನಡೆಯೋದೇ ನಮಗೆ ಶ್ರೇಯಸ್ಸಾಗುತ್ತೆ. ಇನ್ನು ನಮ್ಮ ಕುಮಾರರು ಶಾಂತಲೆ ಮತ್ತು ಲಕ್ಷ್ಮಿ ಇಬ್ಬರನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾರೆ. ಕನ್ಯೆಯರಿಬ್ಬರ ಅನೋನ್ಯವನ್ನು ಕಂಡು ಪ್ರಭುಗಳು ಅವರಲ್ಲಿ ಒಬ್ಬಳ ಕೈ ಹಿಡಿಯೋಕೆ ಮನಸ್ಸು ಒಪ್ಪದು ಅಂತ ಹೇಳಿದ್ರು. ಶಾಂತಲೆಯನ್ನ ಕೊಡಿ ಅಂತ ಹೇಳಿಬಿಟ್ಟು ಕೇಳುವಂತಹ ಈ ಬಾಂಧವ್ಯ ಸಲಿಗೆ ನನಗೆ ಉಂಟು. ಲಕ್ಷ್ಮಿಯನ್ನ ಕೊಡಿ ಅಂತ ಕೇಳೋ ಶಕ್ತಿ ನಮಗಿಲ್ಲ. ಆಸಕ್ತಿ ಉಂಟು. ಈ ಬಾಧ್ಯತೆಯನ್ನು ನಮಗೆ ಪಂಡಿತರು ಅನುಗ್ರಹಿಸಬೇಕು. ನಮ್ಮ ಮಕ್ಕಳು ಇದುವರೆಗೂ ಮದುವೆ ಬೇಡ ಅಂತ ಹೇಳ್ತಾ ಇದ್ರು. ವಂಶಾಭಿವೃದ್ಧಿಗೆ, ರಾಜ್ಯ ರಕ್ಷಣೆಗೆ ಸಂತತಿ ಅಗತ್ಯ ಅಂತ ಮೇಲಿಂದ ಮೇಲೆ ಒತ್ತಾಯ ಮಾಡಿದ್ದಕ್ಕೆ ಅವರು ಸಮ್ಮತಿಸಿದ್ದಾರೆ. ಈಗ ಈ ನಮ್ಮ ಜೀವಿತದ ಸರ್ವಸ್ವ ಈಗ ನಿಮ್ಮೆಲ್ಲರ ಮಡಿಲಲ್ಲಿದೆ. ಇನ್ಮೇಲೆ ನಮಗೆ ಸುಖ ಸಂತೋಷವನ್ನ, ಮೊಮ್ಮಕ್ಕಳನ್ನ ಪಡೆಯೋ ಪುಣ್ಯವನ್ನು ನೀವು ಕೊಟ್ಟರೆ ಉಂಟು. ಇದ್ರ ಮೇಲೆ ನಿಮ್ಮ ಆಲೋಚನೆ ವಿವೇಚನೆಗಳನ್ನು ಅನುಸರಿಸೋಕ್ಕೆ ನಾವು ಮತ್ತು ನಮ್ಮ ಮಕ್ಕಳು ಸಿದ್ಧರಾಗಿದ್ದೀವಿ. ಪ್ರಭುಗಳು ಸಭಾರ್ಯರಾಗಬೇಕು, ಪುತ್ರವಂತರಾಗಬೇಕು ಅನ್ನೋದು ನಮ್ಮ ಒಂದು ಹಂಬಲ. ಇದಕ್ಕೋಸ್ಕರನೇ ನಾವಿನ್ನೂ ಜೀವಂತರಾಗಿದ್ದೀವಿ ಅಂತ ಹೇಳಿಬಿಟ್ಟು ದೀನವಾಣಿಯಿಂದ ನುಡಿತರಕ್ಕೆ ಆನಂತರ ಸುಮ್ಮನಾಗ್ತಾರೆ. ಗಂಗರಾಜರು, ಮಾಚಿಕಬ್ಬೆ, ಮಾರಸಿಂಗಮಯ್ಯ ಎಲ್ಲರೂ ಕಾತುರದಿಂದ ಮತ್ತು ಅಧೈರ್ಯದಿಂದ ಪಂಡಿತರ ಮುಖವನ್ನು ನೋಡ್ತಾ ಕೂತ್ಕೊಂತಾರೆ. ಪಂಡಿತರು ಕೂಡ ಒಮ್ಮೆ ಎಲ್ಲರ ಮುಖವನ್ನು ಗಮನಿಸ್ತಾರೆ. ಒಬ್ಬರ ಮುಖದಲ್ಲೂ ಗೆಲುವು ಅನ್ನೋದು ಇರೋದಿಲ್ಲ. ಎಲ್ಲರಿಗೂ ಏನೋ ಒಂದು ರೀತಿಯ ಭಯ ಕಾಡ್ತಾ ಇರುತ್ತೆ. ಆ ಕ್ಷಣವೇ ಪಂಡಿತರು ತಮ್ಮ ಕರ್ತವ್ಯ ಏನು ಅಂತ ನಿರ್ಧಾರ ಮಾಡ್ಕೊತಾರೆ. ಗಂಭೀರವಾಣಿಯಿಂದ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅಕ್ಕ ಅವರೇ, ನಾನು ಹೇಳಬೇಕಾದದ್ದನ್ನು ಒಂದು ರೀತಿಯಲ್ಲಿ ನೀವೇ ಹೇಳಿದ್ದೀರಾ. ಪ್ರಭುಗಳು ಶಾಂತಲೆ ಮತ್ತು ಲಕ್ಷ್ಮಿ ಇಬ್ಬರನ್ನು ಸ್ವೀಕರಿಸಕ್ಕೆ ಸಮ್ಮತಿ ಪಟ್ಟದ್ದು ನಮಗೆ ಬಹಳ ಆನಂದದ ಸಂಗತಿಯಾಗಿದೆ. ಲಕ್ಷ್ಮಿಯನ್ನು ತಮ್ಮ ಮಗಳನ್ನಾಗಿ, ಸೊಸೆಯನ್ನಾಗಿ ಸಂತೋಷದಿಂದ ಒಪ್ಪಿಸ್ತಿದ್ದೀನಿ. ಅಕ್ಕನವರು ಇಷ್ಟು ಹೇಳೋಕ್ಕೆ ಮುಂಚೆನೆ ನನಗೆ ಹೇಳಕ್ಕಾಗ್ಲಿಲ್ವಲ್ಲ ಅಂತ ನನ್ನ ಮನಸ್ಸು ನೋಯ್ತಾ ಇದೆ. ಶಾಂತಲೆ ನನ್ನ ಹಿರಿಯ ಮಗು, ಲಕ್ಷ್ಮಿನೇ ಕಿರಿಯೋಳು. ಅಕ್ಕ ತಂಗಿಯರಿಬ್ರು ಈಗಿರೋ ಹಾಗೇನೆ ಸರ್ವಕಾಲವೂ ಅನೋನ್ಯರಾಗಿ ಇರೋ ಅಷ್ಟು ಬುದ್ಧಿ, ಜ್ಞಾನ, ಸತ್ಕುಲತೆ, ಶಿಕ್ಷಣ, ಸೌಶೀಲ್ಯಗಳು ಅವ್ರಿಗಿವೆ. ಇಬ್ರು ಪ್ರಭುಗಳ ಕೈ ಹಿಡಿದು ಮಹತ್ಸುಖಿಗಳಾಗ್ಲಿ. ಪ್ರಭುಗಳು ಇಬ್ಬರನ್ನು ಸಮವಾಗಿ ನಡೆಸ್ಕೊಂಡ್ಲಿ. ಇನ್ನು ಅಕ್ಕನವರ ಮನಸ್ಸು ಸಮಾಧಾನಗೊಳ್ಳಲಿ, ಆಮೋದಿಸಲಿ. ಇನ್ನು ಇವರು ನಿಮ್ಮ ಮಕ್ಕಳು, ಶ್ರೀ ಕೇಶವನೇ ಕೊಟ್ಟಿದ್ದಾನೆ, ಮನೆ ತುಂಬಿಸ್ಕೊಳ್ಳಿ, ಮನ ತುಂಬಿಸ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಪಂಡಿತರು ಇನ್ನು ಮಾತು ಮುಗಿಸೋಕ್ಕೆ ಮುಂಚೆನೆ ರಾಜಮಾತೆ ಅವರ ಅಮೃತವಾಣಿಗೆ ಆನಂದ ಪರವಶರಾಗ್ತಾರೆ. ತಕ್ಷಣ ಆಸನದಿಂದ ಎದ್ದು ಬಂದು ಪಂಡಿತರ ಪಾದಗಳಿಗೆ ಪಂಚಾಂಗ ಪ್ರಣಾಮವನ್ನು ಮಾಡ್ತಾರೆ. ಧನ್ಯಳಾದೆ, ನಾನು ಕೃತಾರ್ಥಳಾದೆ ಅಂತೇಳಿ ಹೇಳ್ತಾರೆ. ಪಂಡಿತರು ತಮ್ಮೆರಡು ಕೈಗಳನ್ನು ಮೇಲಕ್ಕೆ ಎತ್ತುತ್ತಾರೆ, ಕೈ ಜೋಡಿಸ್ತಾರೆ. ಅಂತರಿಕ್ಷವನ್ನು ನೋಡಿಬಿಟ್ಟು ಕೇಶವ ತವಾರ್ಪಣಂ ತವಾರ್ಪಣಂ ಅಂತ ಹೇಳಿಬಿಟ್ಟು ತಮಗೆ ಸಂದ ನಮಸ್ಕಾರಗಳನ್ನು ಕೇಶವನಿಗೆ ಅಂಥೇಳಿ ಅರ್ಪಿಸ್ತಾರೆ. ತಕ್ಷಣವೇ
ಗಂಗರಾಜರು, ಮಾಚಿಕಬ್ಬೆ, ಮಾರಸಿಂಗಮಯ್ಯ ಇವರು ಕೂಡ ಪಂಡಿತರ ಪಾದಗಳಿಗೆ ಆನಂದಾತಿಶಯದಿಂದ ಭಕ್ತಿ ವಿಶ್ವಾಸಗಳಿಂದ ನಮಸ್ಕಾರ ಮಾಡ್ತಾರೆ. ಪಂಡಿತರು ಅವರ ನಮಸ್ಕಾರಗಳನ್ನು ಕೂಡ ಕೇಶವನಿಗೆ ಅರ್ಪಣೆ ಮಾಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.